ಬೇಜಾರ್ ಆಗ್ತಾ ಇದೆ ಕಣೋ. ಹಂಗಿದ್ರೆ ಕೊಡು, ಹಿಡ್ಕೋತೀನಿ. ಸಂಜೆ ಮುಂದೆ ಪಾಪಣ್ಣ ನಾನು ಮಚ್ಚ ನಿಂಗೊಂದು ಕ್ವಶನ್ ಕೇಳೋ. ಒಂದ್ ಆನೆ ಇರುತ್ತೆ, ಡ್ರಾಪ್ ಹಾಕಿ ಅಭ್ಯಾಸ ಇಲ್ಲ, ಜಾಸ್ತಿ ಒಳಗ್ ಹಾಕಿ ಅಭ್ಯಾಸ. ನಮಸ್ಕಾರ ಗುರು, ಎಲ್ರು ಹೆಂಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ಒಳ್ಳೊಳ್ಳೆ ಫನ್ ವಿಡಿಯೋ ತಗೊಂಡ್ಬಂದಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ನಿಮ್ ಜೊತೆ ನಾನು ಕೂಡ ಎಂಜಾಯ್ ಮಾಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಾವು ನೋಡ್ದೇನೆ ಮಾಡ್ಬೋದು. ನಿದ್ದೆ ಏನಕ್ಕೆ ನೋಡ್ಬೇಕು? ನೀವು ಬೇರೆಯವ್ರು ನಿದ್ದೆ ಮಾಡ್ಬೇಕಾದ್ರೆ ನೋಡ್ಬೋದು. ಯಾರು ಮಾಡಿದ್ರು ನೋಡಕ್ಕಾಗಲ್ಲ. ಮಾಡೋದು ಇಮ್ಯಾಜಿನೇಷನ್. ಯೋಚನೆ. ಸೌಂಡ್. ನೋಡ್ದೇನೆ ಏನ್ ಮಾಡ್ಬೋದು? ಸೌಂಡ್. 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 ನೋಡ್ದೇನೆ ಮಾಡ್ಬೋದಾ? ನಿದ್ದೆ. ಸೌಂಡ್. ಅಂತದ್ದೇನು ಹೇಳಿಲ್ಲ. ನಾವೆಲ್ಲರೂ ಜೊತೆ ಕಾಫಿಗೆ ಹೋದಾಗ ಬನ್ನಿ ಜೊತೆಗೆ ಹೋಗೋಣ ಅಂತ ಕರಿಯಲ್ವಾ? ನಾವೆಲ್ಲರೂ ಜೊತೆಗೆ ಊಟಕ್ಕೆ ಹೋದಾಗ ಬನ್ನಿ ಜೊತೆಲಿ ಊಟ ಮಾಡೋಣ ಅಂತ ಕರಿಯಲ್ವಾ? ಅವಳು ಬಂದಾಗ ನಾನು ಮಲಗ್ತಾ ಇದ್ದೆ, ಅದಕ್ಕೆ ಬನ್ನಿ ಜೊತೆಲೆ ಮಲಗೋಣ ಅಂತ ಕರೆದೆ ಅಷ್ಟೇ. ನಾನೇನು ಹೇಳಿಲ್ಲ ಅಷ್ಟೇ. I'll tell you about the purpose later. ನೀವ್ ಹೋಗಿ ರೆಸ್ಟ್ ಮಾಡಿ. ಇಷ್ಟ ದಿನ ಒಳಗೆ ನಾವು ಅದೇ ಮಾಡಿದ್ದು. ಮನೆಗೆ ಡ್ರಾಪ್ ಹಾಕೋರು ಯಾರು, ನೀವು ಅವರ? ಎಕ್ಸ್ಕ್ಯೂಸ್ ಮೀ, ನಂಗೆ ಡ್ರಾಪ್ ಹಾಕಿ ಅಭ್ಯಾಸ ಇಲ್ಲ, ಜಾಸ್ತಿ ಒಳಗ್ ಹಾಕಿ ಅಭ್ಯಾಸ. ನಮಗೂ ಅಷ್ಟೇ. ಎಣ್ಣೆ ಚಿಕ್ಕಣ್ಣ ಅಲ್ಟಿಮೇಟ್. ಇದು ಬಾಯ್ಸ್ ಹತ್ರ ಚಿಕ್ಕದ್ರಿಂದಾನು ಇರುತ್ತೆ. ಕೆಲವ್ರಿಗೆ ಉದ್ದ ಇರುತ್ತೆ, ಕೆಲವ್ರಿಗೆ ಚಿಕ್ಕ ಇರುತ್ತೆ. ಆಫ್ಟರ್ ಮ್ಯಾರೇಜ್ ಬಾಯ್ಸು ಅದನ್ನ ಅವ್ರ ವೈಫ್ ಕೊಡ್ತಾರೆ. ಏನದು? ಪ್ಯಾರಿ ಸಮಾಧಿ. ನೀವ್ ಹೇಳ್ಬೋದು, ನೀವು ಫುಲ್ ಟ್ಯಾಲೆಂಟೆಡ್ ನೀವು. ಬಾಯ್ಸ್ ಹತ್ರ ಇದು ಚಿಕ್ಕದ್ರಿಂದಾನು ಇರುತ್ತೆ. ಕೆಲವ್ರ ಹತ್ರ ಚಿಕ್ಕಕ್ಕಿರುತ್ತೆ, ಕೆಲವ್ರ ಹತ್ರ ಉದ್ದಕ್ಕಿರುತ್ತೆ. ಆಫ್ಟರ್ ಮ್ಯಾರೇಜ್ ಅದನ್ನ ಅವ್ರ ವೈಫ್ ಕೊಡ್ತಾರೆ ಬಾಯ್ಸ್. ಏನದು? ನೇಮ್, ಹೆಸರು. ಆಫ್ಟರ್ ಮ್ಯಾರೇಜ್ ಹುಡುಗಿ ಪಕ್ಕ ಹೆಸರು ಪಕ್ಕದಲ್ಲಿ ಹುಡುಗನ ಹೆಸರು. ಅಯ್ಯೋ ಮಚ್ಚ ನಿಂಗೊಂದು ಕ್ವಶನ್ ಕೇಳೋ. ಒಂದ್ ಆನೆ ಇರುತ್ತೆ, ಆನೆ ಮುಂದೆ 12 ಬಾಳೆಹಣ್ಣು ಇರುತ್ತೆ. ಆ ಆನೆ 11 ಬಾಳೆಹಣ್ಣು ಮಾತ್ರ ತಿನ್ಬಿಟ್ಟು ಒಂದ್ ಹಂಗೆ ಬಿಟ್ಬಿಡುತ್ತೆ. ಯಾಕೆ ಹೇಳು? ಹಾಗಂದ್ರೆ ಅದ್ರ ಇಷ್ಟ, ಅದಕ್ಕೆ ಇಷ್ಟ ಇರಲ್ಲ. ಇಲ್ಲ, ಒಂದ್ ಬಾಳೆಹಣ್ಣು ಪ್ಲಾಸ್ಟಿಕ್ ಆಗಿರುತ್ತೆ. ಇನ್ನೊಂದ್ ಕ್ವಶನ್ ಹೇಳ್ತೀನಿ ಕೇಳು. ಮತ್ತೆ ಒಂದ್ ಆನೆ ಇರುತ್ತೆ, ಆನೆ ಮುಂದೆ 12 ಬಾಳೆಹಣ್ಣು ಇರುತ್ತೆ. ಆದ್ರೆ ಈ ಸಲ ಆನೆ ಒಂದ್ ಬಾಳೆಹಣ್ಣು ತಿನ್ನಲ್ಲ. ಯಾಕೆ ಹೇಳು? ಯಾಕಂದ್ರೆ ಈ ಸಲ 12 ಪ್ಲಾಸ್ಟಿಕ್ ಇರುತ್ತೆ. ಇಲ್ಲ, ಈ ಸಲ ಆನೆ ಪ್ಲಾಸ್ಟಿಕ್ ಇರುತ್ತೆ. ಇನ್ನೊಂದ್ ಕ್ವಶನ್ ಹೇಳ್ತೀನಿ ಕೇಳು. ಈ ಸಲ ಆನೆನೂ ರಿಯಲ್ ಇರುತ್ತೆ, 12 ಬಾಳೆಹಣ್ಣು ರಿಯಲ್ ಇರುತ್ತೆ. ಆದ್ರೂ ಆನೆ ಒಂದ್ ಬಾಳೆಹಣ್ಣು ತಿನ್ನಲ್ಲ. ಯಾಕೆ ಹೇಳು? ಯಾಕಂದ್ರೆ ಅದಕ್ಕೆ ಇಷ್ಟ ಇರಲ್ಲ. ಇಲ್ಲ ನಾನು ಹೇಳು ಸಾಯಿ. ಯಾಕಂದ್ರೆ ಬಾಳೆಹಣ್ಣು ನನ್ ಮುಂದೆ ಇರುತ್ತೆ, ಆನೆ ಟಿವಿ ಒಳಗಡೆ ಇರುತ್ತೆ. ನನ್ನ ಮಕ್ಕಳು ಒಂದೊಂದಲ್ಲ. ಇನ್ನೊಂದ್ ಹೇಳ್ತೀನಿ ಕೇಳು. ಈ ಸಲ ಆನೆನೂ ರಿಯಲ್, ಬಾಳೆಹಣ್ಣು ರಿಯಲ್, 2 ಟಿವಿ ಒಳಗಡೆನೆ ಇರುತ್ತೆ. ಆದ್ರೂ ಆನೆ ಬಾಳೆಹಣ್ಣು ತಿನ್ನಲ್ಲ. ಯಾಕೆ ಹೇಳು? ನಾನ್ ಹೇಳ್ತೀನಿ ಕೇಳು. ಯಾಕಂದ್ರೆ 2 ಬೇರೆ ಬೇರೆ ಚಾನೆಲ್ ಅಲ್ಲಿ ಇರುತ್ತೆ. ಕರ್ನಾಟಕ ಜನತೆ ಈ ಲೋಕಲ್ ನನ್ನ ಮಕ್ಕಳ ನೀವೇ ಕಲ್ಸ್ಬೇಕಪ್ಪ, ಬುದ್ಧಿ ನೀವೇ ಕಲ್ಸ್ಬೇಕು. ಅಚ್ಚ ಇನ್ನೊಂದು ಫೈನಲ್ ಕೇಳಲಿ. ಈ ಸಲ ಆನೆನೂ ರಿಯಲ್ ಇರುತ್ತೆ, ಬಾಳೆಹಣ್ಣು ರಿಯಲ್ ಇರುತ್ತೆ, 2 ಟಿವಿ ಒಳಗಡೆ ಇರುತ್ತೆ, 2 ಒಂದೇ ಚಾನೆಲ್ ಅಲ್ಲೂ ಇರುತ್ತೆ. ಆದ್ರೂ ಆನೆ ಬಾಳೆಹಣ್ಣು ತಿನ್ನಲ್ಲ. ಯಾಕೆ ಹೇಳು? ಈ ಸಲ ಟಿವಿ, ಬಾಳೆಹಣ್ಣು, ಆನೆ ಎಲ್ಲಾ ಪ್ಲಾಸ್ಟಿಕ್ ಇರುತ್ತೆ. ಇಲ್ಲ ಎಲ್ಲಾ ರಿಯಲ್ ಇರುತ್ತೆ, ಆದ್ರೂ ತಿನ್ನಲ್ಲ. ಯಾಕೆ ಹೇಳು? ಗೊತ್ತಿಲ್ಲ, ಹೇಳ್ಬಿಡಪ್ಪ ನೀನೆ. ಆಯ್ತು ಹೇಳ್ಬಿಡ್ಲಾ? ಹೇಳ್ ಸಾಯಿ. ಯಾಕಂದ್ರೆ ಈ ಸಲ ಟಿವಿ ಆಫ್ ಆಗಿರುತ್ತೆ. ಮಕ್ಕಳು 3 ಬಿಟ್ಟು ಇಟ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನೂ ಇಲ್ಲ. ನಾನ್ ನೋಡ್ದಂಗ ನಿಮ್ಮ ಹೆಸರು ಸಂತೋಷ ಐತಲ್ಲ? ಹೌದ್ರಿ. ನಿಮ್ಮ ಹೆಸರು ಎಸ್ ಅನ್ನೋ ಅಕ್ಷರದಿಂದ ಸ್ಟಾರ್ಟ್ ಆಗುತ್ತಲ್ಲ? ಬರಬರಿ. ನಿಮ್ ಡೇಟ್ ಆಫ್ ಬರ್ತ್ 5/9/1999 ಐತಿ. ಅದ್ಭುತ ರೀ ನೀವು. ಹಂಗೇನಿಲ್ಲ ತಗೋರಿ ನಿಮ್ಮ ಆಧಾರ್ ಕಾರ್ಡ್.
ಏನಾಗಿತ್ತು ನಿಮ್ಮ ಸಮಸ್ಯೆ? ಸ್ವಾಮೀಜಿ ಮಕ್ಕಳಾಗತ್ತಿಲ್ಲ ರೀ ನಂಗೆ. ಹೌದು, ಮಕ್ಕಳಾಗತ್ತಿಲ್ಲ. 2 ಸಲ ಟ್ರೈ ಮಾಡಿರಿ? 3 ಸಲ ಟ್ರೈ ಮಾಡೀನಿ ರೀ ಸ್ವಾಮೀಜಿ. 3 ಸಲ? ಹಾಂ ರೀ. ನಾ 1 ಸಲ ಮಾಡ್ಲೇನು? ಏನ್ ಉಳಿಸಿದ್ರ ಅದ್ರಾಗ ಎಲ್ಲ ಅಲ್ಲೇ ಸೋರ್ಸಿ ಇಟ್ಟಿರಲ್ಲ. ಮಂಡಕ್ಕಿ ತಂದು ಕೊಡ್ತಿ ಗಿರ್ಮಿಟ್ಟು ಒಂದು ಕೆಲಸ ಕೊಡೋದ್ರ ₹2. ಹೌದು, ಹುಡುಗ ಆದ್ರೆ ಫುಲ್ ರೆಡಿ ಆಗೋದ್ ಬೇಡ. ಆರಾಮಾಗಿ ಹೆಂಗ್ ಮಲ್ಗಿದ್ವಿ ಹಂಗೆ ಎದ್ದು ಫುಲ್ ತಲೆ ಬಾಚೋದಂತೆ ಅದೆಲ್ಲ ಏನು ಬೇಡ, ಸೀದಾ ಹೋಗ್ಬೋದು. ಅಲ್ಲ, ಹುಡುಗಿಗೆ ಯಾರು ಹೇಳಿದ್ದು? ನೀವು ರೆಡಿ ಆಗಿ ನೀವು ಹೋಗ್ಬೋದು. ನಾವ್ ನೋಡಕ್ಕಾಗಲ್ಲ. ನಾವು ನೋಡಕ್ಕಾಗಲ್ಲ. ಚಲೋ ಆಯ್ತು. ಯಾರ್ಲೆ ನೀನ? ಇಲ್ಲ ಏನ ನಾನು ಅಲ್ಪ ನಲ್ಲ. ಏನತ್ತ? ಕರೆ ಅಣ್ಣ, ಹಾಸ್ಟೆಲ್ ಬಂದು ಕೊಂಡಿ ವಾಸನೆ ನೋಡ್ಕೊಂಡು ಹೋಗ್ಮಗನ. ಹೇಳ, ಬೆಳಿಗ್ಗೆ ಏನು ತಿಂದಿ? ಉಪ್ಪಿಟ್ಟು ತಿಂದೆ. ಏನೋ ಉಪ್ಪಿಟ್ಟಿಗಿಂತ ವಾಸನೆನ ಬರಂಗಿಲ್ಲ, ಕಡ್ಲಿ ಬೆಳಿ ವಾಸನೆ ಅದು. ಬೆಳಿಗ್ಗೆ ಏನು ತಿಂದಿ? ಚಪಾತಿಲೆ. ಹಾಂ, ಸಕ್ಕರೆ ಜೋಡಿ ಸಾಧ್ಯನೇ ಇಲ್ಲ, ಅದು ಕಡ್ಲಿ ವಾಸನೆ ಇತ್ತದ. ದೋಸ್ತ ಮುಂಜಾನೆಯಿಂದ 4 ಸತಿ ಹೋಗೇನಿ. ನಾಕ್ ತಿನ್ಕಿದ್ರು 1 ಹನಿ ಗಾಳಿ ಬರೋದಿಲ್ಲ. ಅಲ್ಲ, ಈ ಕೇಸ್ ತುಂಬ ಟಫ್ ಇದೆ. ಭಾಳಷ್ಟು ಪರೀಕ್ಷೆ ಮಾಡಿ ನೋಡಿದೆ. ಸ್ಮೆಲ್ ಪ್ರಕಾರ ನೋಡಿದ್ರೆ ಈಶ್ವರ್ ಆಗಲಿ ಚೇತನ್ ಆಗಲಿ ಈ ಕೆಲಸ ಮಾಡಿರೋಕ್ಕೆ ಸಾಧ್ಯ ಇಲ್ಲ. ಬಟ್ ಸ್ಪೀಡ್, ಫ್ರೀಕ್ವೆನ್ಸಿ, ಡೆನ್ಸಿಟಿ, ವೆಲೋಸಿಟಿ, ಹುಬ್ಲಿಸಿಟಿ ಪ್ರಕಾರ ನೋಡಿದ್ರೆ ಸುಮಿತ್ಗಂತೂ ಈ ಫೋರ್ಸಲ್ಲಿ ಬಿಡೋಕೆ ತಿಂಡಿ. ಆದರೆ ಈ ಕೆಲಸನ ನಿಮ್ಮ 3 ಜನದಲ್ಲೇ ಯಾರೋ ಒಬ್ರು ಮಾಡಿರೋದಂತೂ ಪಕ್ಕ. ಕಡ್ಲಿ ಬೆಳಿ ವಾಸನೆ. ಹಾ, ಕಡ್ಲಿ ಬೆಳಿ ವಾಸನೆ ನಂಗೂ ಬಂತು. ಯಾರು? ರೀ, ಸೋಪ್ ಖಾಲಿ ಆಗ್ತಿದೆ, ಹೋಗಿ ಹೊಸ ಸೋಪ್ ತಂದು ಕೊಡ್ತೀರಾ? ಹೋದ್ ವಾರ ತಾನೇ ಹೊಸ ಸೋಪ್ ತಂದು ಕೊಟ್ಟಿದ್ದೀನಿ. ಆ ಸೋಪ್ನಲ್ಲಿ ಏನಾದ್ರು ಬಟ್ಟೆ ಉಜ್ಜುತ್ತಿದ್ಯಾ ಇಲ್ಲ ನೀನೇ ಏನಾದ್ರು ಸೋಪ್ ತಿಂತಿದ್ಯಾ? ಅಣ್ಣ ಫೋನ್ ತೋರ್ಸೋಣ. ಯಾವ್ದಣ್ಣ? ಆಪಲ್ 14, 15, 16? ಆಪಲ್ ಅಣ್ಣ, ನಾವು ಆಪಲ್ ಹಣ್ಣು ತಿನ್ಬೇಕಂದ್ರೆ ಕೂಡ ನಮಗೆ ಜ್ವರ ಬಂದಿರ್ಬೇಕಣ್ಣ. ಅಂತದ್ರಾಗ ಆಪಲ್ ಫೋನ್ ಎಲ್ಲಿಂದ ಯೂಸ್ ಮಾಡ್ತೀಯಣ್ಣ? ಹೋಗಿ ತೋರ್ಸೋಣ ಅದನ್ನ ಕೀಪ್ಯಾಡ್. ನನ್ನ ಸರದ್ಕಿಂತ ನಿಮ್ ತಲಿನೇ ಮಿಂಚ್ಲಿಕತ್ತದಲ್ರಿ ಪಾಂಡ ಇವತ್ತು. ಸೋಕಾಶ್ ಥ್ಯಾಂಕ್ಸ್ ವಾ ಕಾಕು, ಅಯ್ಯೋ ಕೈ ಹಿಡಿದಕ್ಕ. ನಮ್ಮವ್ರ ಕೈ ನಾವೇ ಹಿಡಿಬೇಕಲ್ರಿ ಪಾಂಡು. ನಿನಗೆ 2 ಸಲ ಹೇಳಿಲ್ಲ ನಾನ, ಮ್ಯಾಸೇಜ್ನಾಗ ಅಷ್ಟೇ ಪಾಂಡು ಅಂತ ಕರಿ, ಹೊರಗದು ಬಂದಾಗ ಪಾಂಡು ಸರ್ ಅನ್ನುತ್ತವ ನನಗ. ಅಯ್ಯೋ, ರಿಟೈರ್ ಆದ್ರೂ ಸರ್ ಅನ್ಸ್ಕೊಳ್ಳೋ ಹುಚ್ಚಿದಕ್ಕೆ. ಓಕೆ ಸರ್. ಯಾಕ್ರಿ ಪಾಂಡು 2 ದಿವಸ ವಾಕಿಂಗ್ ಬಂದೇ ಇಲ್ಲ? ಹಳಾಗಿತ್ತು ನನಗೆ. ಅದು ಶುಗರ್ ಟೆಸ್ಟ್ ಮಾಡಿಸ್ಲಿಕ್ಕ ದವಾಖಾನಿಗೆ ಹೋಗಿದ್ದೆ. ಮತ್ತೇನಂದ್ರ ಡಾಕ್ಟರ್ ಕಂಟ್ರೋಲ್ ಒಳಗೆ ಅದನೋ ಇಲ್ಲ ಶುಗರ್? ನೀರು ಮಟ ಫೀಲಿಂಗ್ಸ್ ಮತ್ತೆ ಶುಗರ್ 2 ಕಂಟ್ರೋಲ್ದಾಗ ಇರಂಗಿಲ್ಲ ಕಾಕು. ಪತ್ತೆ ಮಾಡಂತ ಹೇಳ್ಯಾರ ಡಾಕ್ಟರ್, ಪತ್ತೆ ಮಾಡಂತ. ನೀವು ಬಂದ್ರೆ ನನ್ ಟೈಮ್ ಪಾಸ್ ಆಗಿರ್ತದೆ ಪಾರ್ಕ್ದಾಗ. ಇರ್ಲಿ, ಏನ್ ಟಾವೆಲ್ ನನ್ ಗತಿ ಹಾಕೊಂಡಿ ಅಲ್ವೇ? ಇನ್ಸ್ಪಿರೇಷನ್ ನೀವೇ ಅಲ್ಲ ಮತ್ತೆ. ಸಮಥಿಂಗ್ ಇನ್ ಕಾಮನ್. ಯಾರು ನೋಡ್ಯಾರ ಸುಮ್ ಕೊಡು. ಅಯ್ಯೋ ನೋಡ್ರಿ ಪಾಂಡು, ಇವ ದಾಂಡಿಗೆ ಹೆಂಗ್ ಬರ್ಲಿಕತ್ತಾನ. ಒಂದ್ ಚೈನ್ ಏನ್ ತುಡು ಮಾಡ್ಕೊಂಡ ನಿಲ್ಲರಿ. ನಾ ಇರು ಮಟ ನಿನಗೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಕಾಕು. ಹೆಂಗ್ ಕಿತ್ಕೊಂಡು ಹೋಗ್ತಾನ ನಾನು ನೋಡ್ತೀನಿ. ಬರೋ ಗೊಡ್ಸಿಲ್ಲ. ಸಾಕು ಬಿಡ್ರಿ ಓದಿದ್ದು, ಅಷ್ಟೊಂದು ಕ್ಯೂಟ್ ಆಗಿದ್ರೆ ಎಷ್ಟು ಅಂತ ಓದ್ತೀರಾ? ಅಕ್ಕ ಅಂದ್ರೆ ಓಪನ್ ಆಗುತ್ತೆ, ಅಪ್ಪ ಅಂದ್ರೆ ಕ್ಲೋಸ್ ಆಗುತ್ತೆ. ಅಕ್ಕ ಅಂದ್ರೆ ಓಪನ್ ಆಗುತ್ತೆ, ಅಪ್ಪ ಅಂದ್ರೆ ಕ್ಲೋಸ್ ಆಗುತ್ತೆ. ನಮ್ಮ ಅಪ್ಪನ ಕಿವಿ. ಅಕ್ಕ ಅಂದ್ರೆ ಓಪನ್ ಆಗುತ್ತೆ, ಅಪ್ಪ ಅಂದ್ರೆ ಕ್ಲೋಸ್ ಆಗುತ್ತೆ. ಬಾಯಿ. ಓ ಸೂಪರ್ ಸರ್ ನೀವು. ಆಸಮ್. ಬಾಯಿ ಎಲ್ಲಿದ್ರಿ ಇಷ್ಟದಂಗ? ಸೂಪರ್. ಇವ್ರು ಟ್ರೈ ಮಾಡಿ ಮಾಡಿ ನೋಡಿದ್ರು ಅನ್ಸುತ್ತೆ. ಬಾಯಿ, ಹೆಂಗೆ? ಮೌತ್, ಅಕ್ಕ, ಅಪ್ಪ.
ಸೂಪರ್. ಅಕ್ಕ ಅಂದ್ರೆ ಖುಷಿ. ಅಪ್ಪ ಅಂದ್ರೆ ಭಯ ಅಂತ. ಏನು ಬಾಯಿ. ಅಕ್ಕ ಅನ್ನು. ಅಪ್ಪ ಅನ್ನು. ಕ್ಲೋಸ್ ಆಯ್ತು ತಾನೆ. ಸೂಪರ್. ಬಾಯಿ, ಲಿಪ್ಸು. ಸಗಲಾಗಿ ಆನ್ಸರ್ ಮಾಡಿದ್ರಿ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರಿ ಅಮ್ಮ. ಶಾಕ್. ಅಣ್ಣಾರ ಸ್ವಲ್ಪ ಫೋನ್ ಮಾಡ್ಬೇಕಾಗ್ಯದ, ಫೋನ್ ಕೊಡ್ರಿ. ಸುಸ್ಮಿತಾ, ನಾ ನಾಳೆ ಸಾಲಿ ಬರಂಗಿಲ್ಲ, ನೀನು ಬರ್ಲಾಕ್ ಹೋಗ್ಬೇಡ. ಹಲೋ ಸರ್, ಐ ಎಮ್ ಪಾಪಣ್ಣ. ಯು ಕಾಲ್ ಮಿ ಎಸ್ಟರ್ಡೇ ಸಂಡೇ ಮಂಡೇ ಸಂಜೆ ಮುಂದೆ. ಪಾಪಣ್ಣ, ನನಗೂ ಕನ್ನಡ ಬರುತ್ತೆ. ನನಗೂ ಇಂಗ್ಲಿಷ್ ಬರ್ತದೆ. ಐ ಕಮ್ ಇಂಗ್ಲಿಷ್. ಬೇಡ ಪಾಪಣ್ಣ, ನೀವು ಕನ್ನಡದಲ್ಲೇ ಸಿನಿಮಾ ಸ್ಟೋರಿ ಹೇಳಿ. ಹಾ, ಈಗ ಪಿಕ್ಚರ್ ಸ್ಟಾರ್ಟಿಂಗ್ ತಾಯಿ ಸರ್. ತಾಯಿ ಹೇ, ತಾಯಿ ಆಶೀರ್ವಾದ ಹೇಳಿ ಬರ್ತದ್ರಿ. ಮುಂದೆ ಪಿಕ್ಚರ್ ಶುರು ಆಗ್ತಾ ಇದ್ದಂಗೆ ಒಂದು ರೊಮ್ಯಾಂಟಿಕ್ ಸಾಂಗ್ ಸರ್. ಸಾಂಗ್? ಸಿನಿಮಾದಲ್ಲಿ ಸಾಂಗ್ ಎಲ್ಲ ಇರುತ್ತಾ? ಹೇ, 6 ಸಾಂಗ್ ಅದೇ ಸರ್. 2 ಲವ್ ಸಾಂಗು, 2 ಐಟಮ್ ಸಾಂಗು, 2 ಎಮೋಷನ್ ಸಾಂಗು, ಇನ್ನೂ 4 ಅದೇ ಬರೀಬೇಕು ಮುಂದೆ ಏನಾಗುತ್ತೆ ಸರ್? ಹೀರೋಗೆ 18 ಬುಲೆಟ್ ಬಿದ್ದದೆ ಸರ್. ಹೀರೋಯಿನಿಗೆ ತಾಗಬಾರ್ದಂತೆ ಎತ್ಕೊಂಡು ಓಡ್ತಾ ಇರ್ತಾ ಸರ್. ಅಲ್ಲ ಪಾಪಣ್ಣ, ನಮ್ಮ ಕಂಟ್ರಿಲಿ ಒಂದೇ ಬುಲೆಟ್ಗೆ ಹೀರೋ ಸತ್ತೋಗ್ಬಿಡ್ತಾನೆ. ಇಲ್ಲಿ 18 ಬುಲೆಟ್ ಸಾವು. ಅಲ್ಲಿ ಪಿಸ್ತೂಲು ನಿಮ್ ದೇಶದ್ದು, ಹೀರೋನು ನಿಮ್ ದೇಶದವ. ಇಲ್ಲ ಹಂಗಲ್ಲ, ಪಿಸ್ತೂಲ್ ನಿಮ್ ದೇಶದ್ದು, ಹೀರೋ ನಮ್ ದೇಶದವ. 18 ಅಲ್ಲ 36 ಬುಲೆಟ್ ಬಿದ್ರು ಓಡ್ತಾನೆ ಇರ್ತಾನೆ. ಮುಂದೆ ಹೇಳ್ರಿ. ಕ್ಲೈಮ್ಯಾಕ್ಸ್ ನಲ್ಲಿ ಹೀರೋಗ ವಿಲನ್ಗೆ ಪಂಚ್ ಕೊಡ್ತಾ ವಿಲನ್ ಕಲಾಸ್. ವೇಟ್ 18 ಬುಲೆಟ್ಸ್ ಬಿದ್ರು ಹೀರೋ ಸತ್ತಿಲ್ಲ, ಒಂದೇ ಪಂಚಿಗೆ ಹೌ ವಿಲನ್ ಡೆಡ್? ವಿಲನ್ ನಿಮ್ಮ ದೇಶದವ, ಪಿಜ್ಜಾ ಬರ್ಗರ್. ನಮ್ಮ ಹೀರೋದ ರಾಗಿ ಮುದ್ದಿ ಜೋಳದ ರೊಟ್ಟಿ ಹೊಡ್ತಾ. ಅಲ್ಟಿಮೇಟ್. ಯಾಕೆ ಜಾನು, ಏನಾಯ್ತು ಇಷ್ಟೊಂದು ಬೇಜಾರಲ್ಲಿದೀಯಾ? ಅಭಿ, ಯಾಕೋ ತುಂಬಾ ಮನ್ಸಿಗೆ ಬೇಜಾರಾಗ್ತಾ ಇದೆ ಕಣೋ. ಹಂಗಿದ್ರೆ ಕೊಡು, ಹಿಡ್ಕೋತೀನಿ. ಅಯ್ಯೋ, ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.